ಎಸ್ಸಿಪಿ ಟಿಸಿಪಿ ಯೋಜನೆ ಅಡಿಯಲ್ಲಿ ಮೀಸಲಾಗಿರುವ ಹಣದ ಪೈಕಿ ಸುಮಾರು 25,000 ಕೋಟಿ ಹಣವನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ದುರ್ಬಳಕೆ ಮಾಡಿಕೊಂಡಿದ್ದು, ಇದರ ವಿರುದ್ಧ ಬಿಜೆಪಿ ಹೋರಾಟ ಹಮ್ಮಿಕೊಳ್ಳಲಿದೆ ಎಂದು ಸಂಸದರಾದ ಯದುವೀರ್ ರಾಜ ಒಡೆಯರ್ ತಿಳಿಸಿದರು. ಹಾಸನದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಸ್ಸಿ ಎಸ್ಟಿ ಸಮುದಾಯದ ಜನರ ಅಭಿವೃದ್ಧಿಗೆ ಮೀಸಲಿಟ್ಟಿರುವ ಹಣವನ್ನು ರಾಜ್ಯ ಸರ್ಕಾರ ತಮ್ಮ ಗ್ಯಾರಂಟಿ ಯೋಜನೆಗಳಿಗಾಗಿ ಬಳಸಿಕೊಳ್ಳುತ್ತಿರುವುದು ಸರಿಯಲ್ಲ. ಇದರಿಂದ ಸಾಮಾಜಿಕ ನ್ಯಾಯ ಕಾಪಾಡುವುದು ಅಸಾಧ್ಯ ಎಂದು ಹೇಳಿದರು. ರಲ್ಲಿ ಎಸ್ಸಿ ಎಸ್ಪಿಯಿಂದ 7,713.15 ಸಾವಿರ ಕೋಟಿ ರೂಪಾಯಿ ಮತ್ತು ಟಿಸಿಪಿಯಿಂದ 3,430.85 ಸಾವಿರ ಕೋಟಿ ಸೇರಿ ಒಟ್ಟು 11.144 ಕೋಟಿ ರೂಪಾಯಿ ಹಣವನ್ನು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ದುರ್ಬಳಕೆ ಮಾಡಿಕೊಂಡಿದೆ. ಇದಲ್ಲದೆ ಮುಂದಿನ ಬಜೆಟ್ನಲ್ಲಿ 15,000 ಕೋಟಿ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗಾಗಿ ಬಳಸಿಕೊಳ್ಳಲು ಕಾಂಗ್ರೆಸ್ ಸರ್ಕಾರ ಸಿದ್ಧತೆ ನಡೆಸಿದ್ದು, ಇದಕ್ಕೆ ಬಿಜೆಪಿ ಅವಕಾಶ ನೀಡುವುದಿಲ್ಲ ಎಂದರು. ಆದ್ರೆ ಅವರು ಯಾವತ್ತು ಗ್ಯಾರಂಟಿಗಳು ಎಲ್ಲಿಂದ ಹಣವನ್ನು ಬಳಸ್ತಾರೆ ಅಥವಾ ಯಾವುದೇ ಒಂದು ಆಗ್ಲೇ ಮೀಸಲಿಟ್ಟಿರುವಂತದ್ದು ಹಣನ ಅದನ್ನ ಬಳಸೋ ಮೂಲಕ ಈ ಗ್ಯಾರಂಟಿಯನ್ನು ಅನುಷ್ಠಾನಕ್ಕೆ ತರ್ತೀವಿ ಅಂತ ಹೇಳಿರಲಿಲ್ಲ. ಯಾವುದೇ ಒಂದು ಆರ್ಥಿಕ ಚೌಕಟ್ಟಿನಲ್ಲಿ ಇದಕ್ಕೆ ಸೆಪರೇಟ್ ಆಗಿರುವಂತದ್ದು ಹಣವನ್ನು ಎಲ್ಲರಿಗೂ ಆ ರೀತಿ ತೋರಿಸಿದ್ರು ಚುನಾವಣೆ ಸಂದರ್ಭದಲ್ಲಿ. ಆದ್ರೆ 2023ರಲ್ಲಿ ನಮ್ಮ ಏನು SC SP ಇಂದ ಸುಮಾರು 7,713 crores ಅಂದ್ರೆ 7,713.15 ಸಾವಿರ ಕೋಟಿ ರೂಪಾಯಿಗಳು ಮತ್ತು TSP ಇಂದ 3,430.85 ಸಾವಿರ ಕೋಟಿ ರೂಪಾಯಿ, ಒಟ್ಟಾರೆ 11,144 ಸಾವಿರ ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ದುರ್ಬಳಕೆ ಮಾಡಿಕೊಂಡಿತ್ತು. ಅದೇ ರೀತಿ 2024ರಲ್ಲಿ SC SP ನಿಧಿಯಿಂದ 9,980.66 ಸಾವಿರ ಕೋಟಿ ರೂಪಾಯಿಗಳು, TSP ನಿಧಿಯಿಂದ 4,302 ಕೋಟಿ ರೂಪಾಯಿಗಳನ್ನು, ಒಟ್ಟಾರೆ 14,282.68 ಸಾವಿರ ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಅನುಷ್ಠಾನಕ್ಕೆ ದುರ್ಬಳಕೆ ಮಾಡಿದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸಬಲೀಕರಣ, ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ ಮೂಲಕ ಪ್ರತಿ ವ್ಯಕ್ತಿ ಕುಟುಂಬವನ್ನು ಸಶಕ್ತಗೊಳಿಸುವ ಹಾಗೂ ದಲಿತ, ಕೇರಿ ಕಾಲೋನಿಗಳಿಗೆ, ಆದಿವಾಸಿ ಹಾಡಿಗಳಿಗೆ ಮೂಲಭೂತ ಸೌಕರ್ಯ ಒದಗಿಸುವುದು ಮತ್ತು ಭೂ ಒಡೆತನ, ಭೂಮಿಗೆ ನೀರು, ಸ್ವಉದ್ಯೋಗ, ಸ್ವಂತ ವಾಹನ, ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ, ವಸತಿ ಶಾಲೆ, ಹಾಸ್ಟೆಲ್ ನಿರ್ಮಾಣ ಸೇರಿದಂತೆ ದಲಿತ ಸಮುದಾಯಗಳನ್ನು ಸ್ವಾವಲಂಬಗೊಳಿಸುವ ಸಲುವಾಗಿ ಮೀಸಲಿಟ್ಟಿರುವ ಹಣ ಈ ರೀತಿ ದುರ್ಬಳಕೆ ಆಗ್ತಿರುವುದು ಖಂಡನೀಯ ಎಂದರು. TSP ಅಂದ್ರೆ ಪರಿಶಿಷ್ಟ ಜಾತಿಗಳ ವಿಶೇಷ ಘಟಕ ಯೋಜನೆ ಮತ್ತು ಪರಿಶಿಷ್ಟ ಪಂಗಡಗಳ ವಿಶೇಷ ಘಟಕ ಯೋಜನೆ. ಇದರ ಉದ್ದೇಶ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸಬಲೀಕರಣ, ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ ಮೂಲಕ ಪ್ರತಿ ವ್ಯಕ್ತಿ ಕುಟುಂಬಗಳಿಗೆ ಸಶಕ್ತಗೊಳಿಸುವುದಕ್ಕಾಗಿ ಇದನ್ನ ಬಳಸಬೇಕಾಗಿರುವಂಥದ್ದು. ಏನು ದಲಿತರ ಕಾಲೋನಿ, ಕೇರಿಗೆ, ಆದಿವಾಸಿಗಳ ಹಾಡಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡ್ಲಿಕ್ಕೆ ಈ ಒಂದು ಯೋಜನೆ ಇದೆ. ಭೂ ಒಡೆತನ, ಭೂಮಿಗೆ ನೀರು, ಸ್ವ ಉದ್ಯೋಗಕ್ಕೆ ಸ್ವಂತ ವಾಹನ, ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ, ವಸತಿ ಶಾಲೆ, ಹಾಸ್ಟೆಲ್ ನಿರ್ಮಾಣ, ಇದೆಲ್ಲಕ್ಕೂ ಕೂಡ ಈ ಹಣವನ್ನು ನಾವು ಉಪಯೋಗಿಸಬೇಕಾಗಿದೆ. ಆದ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ಸರ್ಕಾರ ಕಳೆದ 2 ವರ್ಷದಲ್ಲಿ ಈ ಹಣವನ್ನು ಈ ಎಲ್ಲ ಕೆಲಸಕ್ಕೆ ಹೋಗ್ಬೇಕಾಗಿರೋದು ದುರ್ಬಳಕೆ ಮಾಡೋ ಮೂಲಕ ಅವರು ಗ್ಯಾರಂಟಿ ಯೋಜನೆಗೆ ಅವರು ಬಳಸ್ತಾ ಇದ್ದಾರೆ. ಇದು ನಾವು ಖಂಡಿಸಿದ್ದೇವೆ ಮತ್ತು ಅವರಿಂದ ಒಂದು ವೈಟ್ ಪೇಪರ್ ಬೇಕೇ ಬೇಕು. ಯಾವ ರೀತಿ ಇದನ್ನ ದುರ್ಬಳಕೆ ಮಾಡಿದ್ದಾರೆ ಮತ್ತೆ ಏನಕ್ಕೆ ಈ ತರ ಮಾಡಿದ್ದಾರೆ, ಈ ಮೂಲ ಉದ್ದೇಶ ಬಿಟ್ಟು ಬೇರೆ ಇದಕ್ಕೆ ಉಪಯೋಗಿಸ್ತಾ ಇರುವಂತದ್ದು ಏನು ಕಾರಣ ಅಂತ ಅವ್ರು ಹೇಳ್ಬೇಕಾಗುತ್ತೆ. ನಾನಾಗ್ಲೇ ಹೇಳಿದೆ 7D ಅನ್ನು ಅವರು ರದ್ದು ಮಾಡಿ ಬಹಳ ಬೆನ್ನು ತಟ್ಕೋತಾ ಇದ್ರು. ಆದ್ರೆ ಇದೇ ರೀತಿ ಆ 7C ಅನ್ನು ಕೂಡ ಅವರು ರದ್ದು ಮಾಡ್ಬೇಕು. ಈಗ ಏನ್ ಹೇಳಿದರೆ 7C ಮೂಲಕ ಇದಕ್ಕೆ ಇದೇನು ಕಾನೂನು ಬಾಹಿರವಾಗಿಲ್ಲ ಅಂತ ಹೇಳಿರೋದು. ಆದ್ರೆ ಅದು ಒಂದು ಲೋಪದೋಷ. ಅವರು ಕಾಯ್ದೆಯಲ್ಲಿರುವಂತದ್ದು ಲೋಪದೋಷವನ್ನು ಬಳಸಿ ಅವರು ಈ ತರ ಗ್ಯಾರಂಟಿ ಅನುಷ್ಠಾನಕ್ಕೆ ಎಲ್ಲ ಹಣಗಳನ್ನು ತಗೋತಾ ಇದ್ದಾರೆ.
ಈ ಹಣವು ಇರೋದು ಬರೀ SC/ST ಸಮುದಾಯಕ್ಕೆ ಬಳಸಬೇಕಾಗಿರುವಂಥದ್ದು. ಆದ್ರೆ ಗ್ಯಾರಂಟಿಗಳು ಎಲ್ಲರಿಗೂ ಸಹ ಲಭ್ಯವಿದೆ. ಬರೀ SC/ST ಅಲ್ಲ, ಹಿಂದುಳಿದ ವರ್ಗಕ್ಕೂ ಸಹ ಇದೆ, ಅಲ್ಪಸಂಖ್ಯಾತರಿಗೂ ಇದೆ, ಅನೇಕ ಸಮುದಾಯಗಳಿಗೂ ಸಹ ಈ ಗ್ಯಾರಂಟಿ ಯೋಜನೆಯನ್ನು ಅನುಷ್ಠಾನ ಮಾಡಿದೆ.